ಮಹಾರಾಜರಾದ ಸಂಸದರು ಇಲ್ಲಿ ಬರಲ್ಲ ಅನ್ಕೊಂಡಿದ್ರು ಕೂಲಿ ಕಾರ್ಮಿಕರು ಮತ್ತೆ ಚಾಲಕರು ಎಲ್ಲರೂ ಕೂಡ. ಯಾಕಂದ್ರೆ ಅವ್ರು ಮಹಾರಾಜರು. ಹಾಗಾಗಿ ನಾವು ಮಹಾರಾಜರಾಗೆ ಸರ್ ಬನ್ನಿ ಅಂತ ಕೇಳಿದಾಗ ನಿಗ್ನೇಶ್ ಅವರು ಪಾಪ ಒಂದ್ ವಾರದ ಹಿಂದೆ ಬಂದಿದ್ರು. ನಮ್ಮ ದಿನೇಶ್ ಅವರು ಒಂದು ಬ್ರಿಡ್ಜ್ ನ ರೆಡಿ ಮಾಡಿದ್ರು. ಆ ಬ್ರಿಡ್ಜ್ ನಮ್ಮ ರಾಜರ ಹತ್ರ ಹೋಗೋಕ್ಕೆ ಒಂದು ದಾರಿ ಆಗಿದೆ. ನಿಗ್ನೇಶ್ ಅವರು ಕೂಡ 3-4 ಸತಿ ಬಂದು ಇನ್ಸ್ಪೆಕ್ಷನ್ ಮಾಡಿ ರೈಲ್ವೆ ಅವ್ರನ್ನ ಮಾತಾಡಿ ಸಾಹೇಬರ ಜೊತೆ ಮಾತಾಡಿ ಮಾಡಿರುವಂತದ್ದು. ಈ ರೋಡ್ ನ ಈಗಿಂದಲ್ಲ, ಅದು ಇದು ಸ್ಟಾರ್ ಆಫ್ ಮೈಸೂರು ಮತ್ತೆ ಮೈಸೂರು ಮಿತ್ರ ಒಂದು ಅವ್ರ ಜೊತೆ ನಾವು ಹೋರಾಟ ಮಾಡಿದ್ವು. ಇದು ಎಲ್ಲ ಬೆಟ್ಟ ಇದ್ದಿದ್ದು. ಸನ್ಮಾನ್ಯ ತಮೀರ್ ಸೇಠ್ ಅವ್ರ ಜೊತೆ ನಮ್ ಜೊತೆ ನಿಂತು ಹೋರಾಟ ಮಾಡಿ ಇವತ್ತು ನಾವು ರೈಲ್ವೆ ಗೋಶೆಡಿಂದ ಅಕ್ಕಿ ಮತ್ತೆ ಗೊಬ್ಬರ ಸಿಮೆಂಟ್ ಇದನ್ನ ಜನಗಳಿಗೆ ಅನುಕೂಲ ಆಗುವಂತ ಕೆಲಸನೇ ನಾವು ಮಾಡೋದು. ಹಾಗಾಗಿ ಮತ್ತೆ ಇದರಲ್ಲಿ ಮಧ್ಯ ಒಂದ್ಸತಿ ಈ ಗೋಶೆಡ್ ನ ಎಲ್ಲಿಗೆ ಹೋಗುತ್ತೆ ಅಂತ ಒಂದು ಸ್ಟೇಟ್ಮೆಂಟ್ ನಮ್ಮ DRM ಸಾಹೇಬರು ಕೊಟ್ಟ ನಂತರ ಗೊಂದಲ ಆಗೋಯ್ತು ಸರ್. ತಮ್ಮ ಗಮನಕ್ಕೆ 2 ನಿಮಿಷ ತಗೊಂಡು ಹೇಳ್ಬಿಡ್ತೀನಿ. ಯಾಕಂದ್ರೆ ಏನಾಗಿದೆ ನಮ್ ಜನರ ಮನಸ್ಸಲ್ಲಿ ಏನಿದೆ ಅಂತ ಅದು ಗೊಂದಲ ಆದ ನಂತರ ಎಲ್ಲರೂ ಕೂಡ ನಾವು ಕೂಡ ಹೋಗಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರದ್ದು ಲೆಟರ್ ಕೂಡ ಹಾಕ್ಸಿದೀವಿ. ಒಂದು 10,000 ಜನ ಇಲ್ಲಿ ಜೀವನ ಮಾಡುವಂತ ಜಾಗ ಅಂತ ಒಂದು ರೈಲ್ವೆಗೂ ಕೂಡ ಲೆಟರ್ ಹಾಕಿದ್ದೀವಿ. ಅದಾದ ನಂತರ ನಮ್ಮ ಇನ್ನೊಬ್ರು ನಮ್ಮ DRM ಹೇಳಿಕೆ ಕೊಟ್ಟಿದ್ರು ಸರ್. ಇದರಲ್ಲಿ ಸ್ಟಾರ್ ಆಫ್ ಮೈಸೂರು ಮತ್ತೆ ಸ್ಟಾರ್ ಆಫ್ ಮೈಸೂರು ಎಲ್ಲ ಮಾಧ್ಯಮದಲ್ಲಿ ಬಂದಾಗ ಕೂಲಿ ಕಾರ್ಮಿಕರು ಹೆದರ್ಬಿಟ್ರು, ನಮ್ಮ ಲಾರಿ ಚಾಲಕರು ಹೆದರ್ಬಿಟ್ರು, ಎಲ್ಲರೂ ಹೆದರಿ ಇದ್ದಾಗ ಅವತ್ತು ನೀವು ಇನ್ಸ್ಪೆಕ್ಷನ್ ಹೋದಾಗ್ಲೂ ಕೂಡ ನಮ್ ಸಭೆ ಒಂದು ನಡೀತು ಸರ್ ಇಲ್ಲಿ. ಯಾಕಂತ ಹೇಳಿದ್ರೆ ಇಲ್ಲಿ ಕೂಲಿ ಕಾರ್ಮಿಕರು ನಮ್ ಜೀವನ ಹಾಳು ಮಾಡಿದಾಗ ನಾವು ಮಹಾರಾಜರು ಇದ್ದಾಗ ಇದು ಮಾಡಿರುವಂತದ್ದು ಸರ್. ಇದು ರೈಲ್ವೆ ಅನ್ನೋದನ್ನ ಮಹಾರಾಜರ ಕಾಲದಿಂದ ಬಂದಿರುವಂತದ್ದು. ಹಾಗಾಗಿ ನಾವು ನಮ್ಮ ಜನರ ಪರ ನಿಂತು ನಾನು ತಮ್ಮಲ್ಲಿ ಮನವಿ ಮಾಡ್ಕೊತೇನೆ ಸರ್. ನಮ್ಮ ಜನರಿಗೆ ಇದೇ ಜೀವನ ಸರ್ ಇರುವಂತದ್ದು. ಈ ಜೀವನ ಬಿಟ್ರೆ ನಮ್ಗೆ ಏನೂ ಇಲ್ಲ. ಮತ್ತೆ ಇದಕ್ಕೆ ಲಕ್ಷ್ಮಣ್ ಅವರು ಕೂಡ ಇಲ್ಲಿ ಬಂದಿದ್ರು. ಲಕ್ಷ್ಮಣೇ ಲೆಟರ್ ಹಾಕಿಸಿ ಕೊಟ್ಟಿರುವಂತದ್ದು ಅವತ್ತು ಸಿದ್ದರಾಮಯ್ಯ ಸಾಹೇಬರು. ಯಾಕಂದ್ರೆ ನಮ್ಗೆ ಬ್ರಿಡ್ಜ್ ಇರ್ಲಿಲ್ಲ. ದಿನೇಶ್ ಅವರು ವಿಘ್ನೇಶ್ ಅವರು ಬಂದ ಮೇಲೆ ನಮ್ಗೊಂದು ಬ್ರಿಡ್ಜ್ ಇತ್ತು. ನೀವು ಬರ್ತೀರಾ ಅಂತಾನು ನಮ್ ಜನ ಅನ್ಕೊಂಡಿರ್ಲಿಲ್ಲ, ಬರ್ತಾರಾ ಇಲ್ವಾ ಅನ್ನೋದನ್ನ ಇತ್ತು. ಹಾಗಾಗಿ ನನಗೆ ನಮ್ ಕೂಲಿ ಕಾರ್ಮಿಕರು ಎಲ್ಲರೂ ಕೂಡ ಮನವಿ ಮಾಡ್ಕೊಂಡ್ರು, ಇಲ್ಲ ನೀವು ಹೇಳಿ ಮಾತನ್ನ ಅವ್ರಿಗೆ ಅಂತ ಹೇಳಿದ್ದಾರೆ. ಸರ್ ನಿಮ್ಮನ್ನ ರಾಜರಾಗಿ ನೋಡಿದೀವಿ, ನಾವು ರಾಜರಾಗಿ ನೋಡಕ್ ಇಷ್ಟನೂ ಪಡ್ತೀವಿ ಸರ್. ರಾಜಕಾರಣಕ್ಕೆ ಜಾತಿ ಇದೆ, ರಾಜರಿಗೆ ಜಾತಿ ಇಲ್ಲ, ಪ್ರಜೆನೇ ಅವ್ರ ಜಾತಿ. ನಾನು ಮನವಿ ಮಾಡ್ಕೋತೀನಿ ನಮ್ಮ ಜನರ ಪರವಾಗಿ, ನಾವು ನಿಮ್ಮನ್ನ ರಾಜರಾಗಿ ನೋಡ್ತಾ ಇದೀವಿ, ರಾಜರಾಗಿ ನಾವು ಮುಂದೆನೂ ಕೂಡ ನೋಡಕ್ ಇಷ್ಟಪಡ್ತೀವಿ. ಮತ್ತೆ ಇಲ್ಲಿ ಹಲವಾರು ಸಮಸ್ಯೆಗಳೈತೆ ಸರ್. ಕುಡಿಯಕ್ಕೆ ನೀರು ಕೂಡ ಇಲ್ಲ ಇಲ್ಲಿ. ಮತ್ತೆ ಗೋಶೆಡ್ ಒಳಗೆ ಸರ್, ಒಳಗಡೆ ಒಂದ್ ಕ್ಯಾಂಟೀನ್ ಇಲ್ಲ, ಕುಡಿಯಕ್ ನೀರು ಇಲ್ಲ ಸರ್. ಇದು ಯಾರು ಕೂಡ ಮಾಡಿಲ್ಲ. ಹಲವಾರು ಸರಿ ನಾವು ಮನವಿನೂ ಕೊಟ್ಟಿದ್ದಾರೆ, ಲೇಬರ್ ಸಂಘದ ಅಧ್ಯಕ್ಷರು ಕೂಡ ಮನವಿ ಕೊಟ್ಟಿದ್ದಾರೆ. ಯಾವಾಗ್ಲೂ ಆ ಕೆಲಸನ ಆಗಿರ್ಲಿಲ್ಲ. 4.5 ವರ್ಷ ಕಾಲ ಈ ರೋಡ್ ನ ಬಂದಾಗಿರೋದು ಬಿಚ್ಚಕ್ಕಾಗಿರ್ಲಿಲ್ಲ. ಹಾಗಾಗಿ ಇಲ್ಲಿ ಹಿಂದೆ ನಾನು ಕೂಡ NR ಕ್ಷೇತ್ರದಲ್ಲಿ JDS ಕ್ಯಾಂಡಿಡೇಟ್ ಆಗಿದೆ ಸರ್, ತಮೀರ್ ಸೇಠ್ ಅವರು ವಿರುದ್ಧ. ಆದ್ರೂ ಕೂಡ ಅವರು ಇಲ್ಲಿ ಕೆಲಸ ಇದ್ದಾಗ ಈಗಲೂ ಕೂಡ ಬಂದು ಮಾತಾಡ್ತಾರೆ. ನನಗೆ ಫೋನ್ ಕೂಡ ಮಾಡಿದ್ರು, ತಾವು ಬಂದ ಮೇಲೆ ಮಾತಾಡ್ಸು ಅಂತಾನು ಹೇಳಿದ್ದಾರೆ. ಯಾಕಂದ್ರೆ ಈ ರೋಡ್ ನ ಇನ್ನೂ 30 ಅಡಿ ಅಗಲ ಮಾಡ್ಬೇಕಂತ ಪ್ರಪೋಸಲ್ ಐತೆ ಸರ್, ನಾನು ನಿಮ್ಮ ಹತ್ರ ಕೊಡ್ತೀನಿ. ಹಾಗಾಗಿ ನಾನು ಮತ್ತೊಮ್ಮೆ ನಮ್ಮ ಇಲ್ಲಿರುವಂತ ಎಲ್ಲ ಬಡ ಜನ ಅವ್ರಿಗೆ ನಿಮ್ಮ ರಾಜರು ಯಾವ ರೀತಿ ಗೊತ್ತು ಆ ರೀತಿ ನಮ್ಮಲ್ಲಿ ದಯ ಇರ್ಲಿ ಅಂತ ನಾನು ಕೇಳ್ತಾ, ಮತ್ತೆ ಗೋಶೆಡ್ ಒಳಗೆ ಸರ್ 24 ಗಂಟೆ ಮಾಡಿಬಿಟ್ಟಿದ್ದಾರೆ ಸರ್. ಅದು ಒಂದು ಸಮಸ್ಯೆ ಇದೆ. 24 ಗಂಟೆ ಮಾಡೋದ್ರಿಂದ ಫೆಸಿಲಿಟಿ ಏನೂ ಇಲ್ಲ ಒಳಗಡೆ.
ಮತ್ತೆ ಬೇರೆ ಕಡೆ ಚಾಮರಾಜನಗರ, ನಂಜನಗೂಡು ಎಲ್ಲೂ ಇಲ್ಲ, ಮೈಸೂರಲ್ಲಿ ಮಾತ್ರ ಅದು ಒಂದಿದೆ. ಅದೇನಾಗ್ತಾ ಇದೆ, ಈಗ ಏನ್ ಮೆಟೀರಿಯಲ್ ಬರ್ತಾ ಇದೆ ಸರ್ ಗೂಡ್ಸ್ ಅಲ್ಲಿ, ಆ ಗೂಡ್ಸ್ ನ ಇಡೀ ರಾಜ್ಯದಲ್ಲಿ ಇಲ್ಲೇ ಜಾಸ್ತಿ ಸರ್ ನಮ್ಗೆ ಬರುವಂತದ್ದು. ಯಾಕಂದ್ರೆ ಅಕ್ಕಪಕ್ಕ ನಾವು ಎಲ್ಲಾ ಕಡೆನೂ ಲಿಫ್ಟ್ ಮಾಡುವಂತ ಕೆಲಸ ಮಾಡ್ತೀವಿ. ಹಾಗಾಗಿ ಅದು ಒಂದು ನಮ್ಮ ಗಮನಕ್ಕೆ ತಂದಿದ್ದೀವಿ ಸರ್. ದಯವಿಟ್ಟು ಈ ಭೂ ಶೆಡ್ ನ ಇಲ್ಲೇ ಇರಬೇಕು, ರಾಜರ ಕಾಲದಿಂದನೂ ಇದೆ, ಈ ನೀವು ರಾಜರು ಇಲ್ಲೇ ಉಳಿಸ್ಕೊಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೋತೀವಿ ಸರ್. ವೇದಿಕೆಯಲ್ಲಿ ಎಲ್ಲ ನಮ್ಮ ಪಕ್ಷದ ಮತ್ತೆ ಅನೇಕ ಅಂದ್ರೆ ತಮ್ಮ ಲಾರಿ ಮತ್ತೆ ಗುಡ್ಸ್ ಏನು ಟರ್ಮಿನಲ್ಸ್ ಇದೆ, ಅದು ಸಂಘ ಸಂಸ್ಥೆಗಳ ಅಧ್ಯಕ್ಷರು ಮತ್ತೆ ಸಮಿತಿ ಸದಸ್ಯರು ಎಲ್ಲರಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಪ್ರಣಾಮಗಳನ್ನು ಸಲ್ಲಿಸುತ್ತಾ, ನಮ್ಮ ರೈಲ್ವೆ ಇಲಾಖೆಯಿಂದಲೂ ಕೂಡ ಇವತ್ತು ಅಧಿಕಾರಿಗಳು ಬಂದಿದ್ದಾರೆ, ADRM ಸಹ ಬಂದಿದ್ದಾರೆ. ನೀವೆಲ್ಲರೂ ಕೂಡ ಇವತ್ತು ಏನು ದಿನನಿತ್ಯ ಬಹಳ ಪರಿಶ್ರಮ ಮಾಡಿ ನಮ್ಮೆಲ್ಲರೂ ಅಂದ್ರೆ ನಮ್ಗೆ ಮನೆ ನಿರ್ಮಾಣ ಮಾಡ್ಬೇಕಾಗಿರೋದು ದೂರದ ಒಂದು ರಾಜಸ್ಥಾನಿಂದ ಮಾರ್ಬಲ್ ಬೇಕಂದ್ರೆ, ಯಾವ್ದೋ ಒಂದು ಭಾರತದ ಕೋಣೆಯಿಂದ ಏನೋ ಒಂದು ಬೇರೆ ಉತ್ಪನ್ನ ಬೇಕಂದ್ರೆ, ಅಥವಾ ಏನೋ ಒಂದು ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಅಥವಾ ಬೇರೆ ಒಂದು ಕೆಲಸ ಮಾಡೋದಕ್ಕೆ ಏನೋ ಒಂದು ಉತ್ಪನ್ನ ಬೇಕು ಅಂದ್ರೆ ನೀವೇ ದೂರದಿಂದ ಇವತ್ತು ತಮ್ಮ ಒಂದು ಪ್ರಯಾಣ ಮಾಡೋ ಮೂಲಕ ನಮ್ಗೆ ಇಲ್ಲಿ ಮೈಸೂರಿಗೆ ತಲುಪಿಸೋದು. ಜೊತೆಗೆ ಇವತ್ತು ನಿರ್ದಿಷ್ಟವಾಗಿ ನಿಖರವಾಗಿ ಈ ಒಂದು ಗುಡ್ಸ್ ಟರ್ಮಿನಸ್ ರೈಲ್ವೆ ಏನು ಗುಡ್ಸ್ ಟ್ರಾನ್ಸ್ಪೋರ್ಟೇಶನ್ ನಡೆಯುತ್ತೆ, ಅದಕ್ಕಾಗಿ ನೀವು ಒಂದು ಬೆನ್ನೆಲುಬಾಗಿ ಕೆಲಸವನ್ನು ಮಾಡಿರುವಂತದ್ದು ಒಂದು ಸಮುದಾಯ. ಅದಕ್ಕಾಗಿ ಬಹಳಷ್ಟು ಗೌರವ ಇದೆ ಇಡೀ ವಿಶ್ವದಲ್ಲಿ. ನೋಡಿ, ಟ್ರಕ್ ಡ್ರೈವರ್ಸ್ಗೆ, ಲಾರಿ ಡ್ರೈವರ್ಸ್ಗೆ ಬಹಳ ಗೌರವ ಇರುವಂತದ್ದು. ಅಮೆರಿಕದಲ್ಲಿ ಒಂದು ರೀತಿಯ ಒಂದು ದೊಡ್ಡ ಪಾರಂಪರ್ಯನೇ ಇದೆ. ಅಂದ್ರೆ ಟ್ರಕ್ ಡ್ರೈವರ್ಗೋಸ್ಕರ ಒಂದು ದೊಡ್ಡ ಸ್ಟಾಪ್ ಇರತ್ತೆ, ಅವ್ರಿಗೋಸ್ಕರ ಒಂದು ದೊಡ್ಡ ಏನು ಇಡೀ ಬಹಳ ಪರಿಶ್ರಮ ಮಾಡುವಂತದ್ದು. ನಿಜಕ್ಕೂ ಒಂದು ರಾಷ್ಟ್ರೀಯತೆ ಹೊಂದಿರ್ತಕ್ಕಂಥ ಒಂದು ಸಮುದಾಯ ಅಂದ್ರೆ ಟ್ರಕ್ ಡ್ರೈವರ್ಸ್. ಬಹುಶಃ ಭಾರತದಲ್ಲೂ ಅದೇ ರೀತಿಯ ಒಂದು ಭಾವನೆ ಇದೆ ಅಂತ ನಮ್ಮ ಒಂದು ಅಭಿಪ್ರಾಯ. ಆ ನಿಟ್ಟಿನಲ್ಲಿ ಇವತ್ತು ದೊಡ್ಡ ಒಂದು ಹೋರಾಟ ಮಾಡಿ ತಮ್ಮೆಲ್ಲರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಇವತ್ತು ಬಹಳಷ್ಟು ಕೆಲಸಗಳು ಮಾಡ್ತಾ ಇದ್ದೀರಾ. ಇವತ್ತು ಈ ಒಂದು ಸಣ್ಣ ಕೆಲಸ ಮಾಡೋದಕ್ಕೆ ನಮ್ಗೆ ಅವಕಾಶ ಇದೆ, ಏನ್ ದೊಡ್ಡ ಕೆಲಸ ಅಲ್ಲ. ನಾನು ಹೇಳಿದೆ ಇದು ವೇದಿಕೆ ಕಾರ್ಯಕ್ರಮ ಇತ್ಯಾದಿ ಮಾಡಕ್ ಬೇಡ ಅಂತ, ಅದಕ್ಕೆ ಬರೀ ಇದು ಓಪನಿಂಗ್ ಮಾಡಬೇಕು ಅಷ್ಟೇ. ಆದ್ರೂ ಸಹ 4 ವರ್ಷ ಈ ಕೆಲಸವನ್ನು ನಿಮ್ಗೆ ಏನೋ ಕಾರಣಾಂತರದಿಂದ ಕೆಲವು ತಾಂತ್ರಿಕ ಅಂಶಗಳು ಎಲ್ಲಾನು ಕೂಡ ಅದಕ್ಕಾಗಿ ಇವತ್ತು ಅದನ್ನ ಆ ಗೇಟ್ ತೆಗೆಯೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಆದ್ರೂ ಸಹ ಇವತ್ತು ತೆಗೆದಿದ್ದೀವಿ ಸಾಂಕೇತಿಕವಾಗಿ. ಯಾಕಂದ್ರೆ ಕೆಲವು ಅಭಿವೃದ್ಧಿ ಕೆಲಸ ಆಗ್ಬೇಕಾಗಿದೆ, ಅದು ಅನುಕೂಲ ಮಾಡೋದಕ್ಕೆ, ಓಡಾಡೋಕೆ ಅದೆಲ್ಲಾನು ಮಾಡ್ತಾರೆ ಅಂತ ತಕ್ಷಣ ಅಂತ ಹೇಳಿದ್ದಾರೆ. ಸೊ ಅದಾದ ಕೂಡಲೇ ನಿಮ್ಗೂ ಕೂಡ ಅನುಕೂಲ ಆಗುತ್ತೆ. ಸುಮಾರು 5 ಕಿಲೋಮೀಟರ್ ಅಷ್ಟು ಕಡಿಮೆ ಆಗುತ್ತೆ ಅಂತಾನು ಕೂಡ ಹೇಳಿದ್ದಾರೆ. ಅದರಲ್ಲೂ ಕೂಡ ಇವತ್ತು ತಮ್ಮ ಡೀಸೆಲ್ ಅಲ್ಲೂ ಸೇವಿಂಗ್ಸ್ ಆಗುತ್ತೆ, ಮತ್ತೆ ಅನಿಲ್ ಸೇವಿಂಗ್ಸ್ ಬಹಳನೇ ಅನುಕೂಲ ಆಗುತ್ತೆ. ಹೌದು, ಇವತ್ತಿನ ಒಂದು ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತ ಸಂಘರ್ಷ ಯುದ್ಧದಿಂದನೂ ಕೂಡ ಭಾರತಕ್ಕೆ ಬಹಳ ಅನುಕೂಲ ಆಗುತ್ತೆ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ಈ ಒಂದು ಅನಿಲ್ ಮತ್ತೆ ಏನು ಡೀಸೆಲ್ ಬರ್ಬೇಕಾಗಿದೆ, ಫ್ಯೂಲ್ ಬರ್ಬೇಕಾಗಿದೆ, ಅದು ಒಂದು ರೀತಿಯ ಒಂದು ಪರಿಸ್ಥಿತಿ ಏನಾಗಿದೆ ಅಂದ್ರೆ ಒಂದ್ ಸ್ವಲ್ಪ ಆತಂಕನೂ ಕೂಡ ಸೃಷ್ಟಿಯಾಗಿದೆ. ಆದ್ರೂ ಸಹ ಭಾರತದಲ್ಲಿ ಪ್ರಧಾನಮಂತ್ರಿ ನೇತೃತ್ವದಲ್ಲಿ ಇವತ್ತು ಯಾವುದೇ ರೀತಿಯ ಕೊರತೆ ಇಲ್ಲ. ಆದ್ರೂ ಸಹ ಭಾರತೀಯರು ಒಂದಷ್ಟು ಅನಗತ್ಯವಾದಂತಹ ಒಂದು ಪ್ರಯಾಣ ಮತ್ತೆ ಇತ್ಯಾದಿ ಗೋಲ್ಡ್ ಬೈಯಿಂಗ್ ಇತ್ಯಾದಿ ಎಲ್ಲ ಕಮ್ಮಿ ಮಾಡ್ಕೊಳ್ಳಿ ಅಂತ ಹೇಳಿರ್ತಕ್ಕಂಥದ್ದು ಇದು ಕೂಡ ಸೂಕ್ತ ಕ್ರಮ ಅಂತ ನಾವು ಭಾವಿಸ್ತೀವಿ. ಅದಕ್ಕಾಗಿ ನಿಮ್ಮೆಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಇವತ್ತು ಅನೇಕ ಬೇಡಿಕೆಗಳು ನಮ್ಮ ಅಧ್ಯಕ್ಷರು ಕೊಟ್ಟಿದ್ದಾರೆ. ಅಂದ್ರೆ ಇವತ್ತು ನೀರು ಅದಕ್ಕೆ ತಕ್ಷಣವೇ ಮಾಡ್ತಾರೆ ಅಂತ ಹೇಳಿದ್ದಾರೆ, ನೀರು ಡಿಸ್ಪೆನ್ಸೇಷನ್ ಇತ್ಯಾದಿ ಎಲ್ಲ. ಕ್ಯಾಂಟೀನ್ ಅಧಿಕೃತವಾಗಿ ನೀತಿ ನಿಯಮ ಮೂಲಕ ಇಲ್ಲ ಅಲ್ಲಿ ಗುಡ್ಸ್ ಟರ್ಮಿನಲ್ಸ್ ಅಲ್ಲಿ, ಆದ್ರೂ ಸಹ ಪರಿಶೀಲನೆ ಮಾಡಕ್ಕೆ ಹೇಳಿದ್ವಿ. ಜೊತೆಗೆ ಏನು ಒಂದು ಗೂಡ್ಸ್ ಟರ್ಮಿನಲ್ ಸ್ಥಳಾಂತರ ಮಾಡುವಂತದ್ದು ಸುಮ್ಮನೆ ಆತಂಕ ಸೃಷ್ಟಿಯಾಗಿದ್ದು, ಇಲ್ಲಿ ವಂದೇ ಭಾರತ್ ಏನು ಅದರ ಒಂದು ಸರ್ವಿಸಿಂಗ್ಗೋಸ್ಕರ ಅಂದ್ರೆ ಹೆಚ್ಚು ವಂದೇ ಭಾರತ್ ಬರಬೇಕು ಅಂತ ಬೇಡಿಕೆ ಇದ್ದಿದ್ದು, ಆ ವಂದೇ ಭಾರತ್ ಸರ್ವಿಸಿಂಗ್ ಮಾಡೋ ಮೂಲಕ ಇಲ್ಲಿ ಜಾಗ ಆಯ್ಕೆ ಮಾಡ್ಬೇಕು ಅಂತ ಈ ಜಾಗ ಆಯ್ಕೆ ಮಾಡಿದ್ರು. ಅದೇ ರೀತಿ ಅಧಿಕೃತ ಆಗಿರಲಿಲ್ಲ ಅದು, ಅದಕ್ಕಾಗಿ ಉಳಿಸ್ತಾರೆ ಅಂತ ಹೇಳಿದ್ದಾರೆ. ಅದನ್ನು ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಎರಡಕ್ಕೂ ಕೂಡ ಅನುಕೂಲ ಮಾಡ್ತಾರೆ ಅಂತ ಹೇಳಿದ್ದಾರೆ, DRM ಮೂಲಕ ಹೇಳಿದ್ದಾರೆ. ಸೊ ಅದಕ್ಕಾಗಿ ನಾವು ಎಲ್ಲ ಹೋರಾಟ ಮಾಡಿರೋರು ಎಲ್ಲರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ಕೆಲವು ರಾಜಕೀಯದಲ್ಲಿ ಇದ್ದೇ ಇರತ್ತೆ, ಒಂದು ಈ ಕಡೆ ಬಂದು ವಿರೋಧ ಮಾಡೋದು, ಪ್ರತಿರೋಧ ಮಾಡೋದು ಎಲ್ಲ ಇದ್ದೇ ಇರತ್ತೆ ಸಹಜವಾಗಿ. ಆದ್ರೆ ಅದಕ್ಕೆ ಬಲಿಯಾಗ್ಲಿಲ್ಲ ನೀವು. ಯಾಕಂದ್ರೆ ನಮ್ಗೂ ಕೂಡ ಒಂದು ಇಂಟೆಲಿಜೆನ್ಸ್ ಬಂದಿತ್ತು, ಇವತ್ತು ದೊಡ್ಡ ನಮ್ ಕಚೇರಿಯಲ್ಲಿ ಬಂದು ಇವತ್ತು ಹೋರಾಟ ಮಾಡೋದಕ್ಕೆ ನಾವೆಲ್ಲ ಸಿದ್ಧ ಆಗೋಣ ಅಂತ. ಆದ್ರೆ ತಾವೆಲ್ಲರೂ ಅದಕ್ಕೆ ಬಲಿಯಾಗ್ಲಿಲ್ಲ, ನಮ್ಗೆ ಬಂದು ಸಂಪರ್ಕ ಮಾಡಿ ಈ ಒಂದು ಕೆಲಸ ಮಾಡಿಸ್ಕೊಟ್ಟಿದ್ರೆ ಭವಿಷ್ಯದಲ್ಲೂ ಸಹ ಇದೇ ರೀತಿ ಮುಂದುವರಿರಿ. ಯಾಕಂದ್ರೆ ಇವತ್ತು ಒಗ್ಗಟ್ಟಾಗಿದ್ದು ಒಂದು ಏಕತೆಯ ಪ್ರದರ್ಶನ ಆಗ್ಬೇಕಾಗಿರೋದು ಅತ್ಯವಶ್ಯ. ಭಾರತೀಯರಾಗಿ ನಾವೆಲ್ಲರೂ ಮುಂದುವರಿತಾ ಕೆಲಸದಲ್ಲಿ, ವ್ಯಾಪಾರದಲ್ಲಿ ಎಲ್ಲರೂ ಒಂದು ಏಕತೆ ತೋರಿಸಬೇಕಾಗಿದೆ. ಭಾರತೀಯರಿಗೆ ಲಾಭ ಆಗುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಬೇಕಾಗಿರೋದು ಅತ್ಯವಶ್ಯ. ಸೊ ಆ ನಿಟ್ಟಿನಲ್ಲೂ ಕೂಡ ನಿಮ್ಮ ಸಹಕಾರ ಇರಲಿ. ನಮ್ಮ ಕಡೆಯಿಂದ ಇಂತಹ ಕೆಲಸಗಳು ಅನುಕೂಲ ಮಾಡ್ತಾ
ಇವತ್ತು ಒಂದು ಒಳ್ಳೆ ವ್ಯವಸ್ಥೆಯಲ್ಲಿ ಸೃಷ್ಟಿಯಾಗೋದಕ್ಕೆ ನಾವು ಮುಂದುವರಿಯೋಣ ಅಂತ ಹೇಳ್ತಾ, ಭಾರತದಲ್ಲಿ ರೈಲ್ವೆ ಇಲಾಖೆ ಅತ್ಯಂತ ಒಂದು ದೊಡ್ಡ ಹೋರಾಟ ನಡೀತಾ ಇದೆ. ಕಳೆದ 12 ವರ್ಷದಲ್ಲಿ ಸಂಪೂರ್ಣವಾಗಿ ಪರಿವರ್ತನೆ ಆಗಿದೆ. ಅದಕ್ಕೆ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ವ್ಯವಹಾರಗಳು, ಎಲ್ಲ ಒಂದು ಇಂಥದ್ದು ಗೂಡ್ಸ್ ಟರ್ಮಿನಸ್ ಇತ್ಯಾದಿ ಎಲ್ಲಾನು ಕೂಡ ಅನುಕೂಲ ಮಾಡುವಂತ ಕೆಲಸ ಗುರಿ ಇಟ್ಕೊಂಡು ನಾವು ಮುಂದುವರಿತಾ ಇರೋದು. ಅದಕ್ಕೆ ತಕ್ಕ ನಾವು ಮಿನಿಸ್ಟರ್ಗೂ ಕೂಡ ಇದು ಗಮನಕ್ಕೆ ತರ್ತೀವಿ, ಮತ್ತೆ ಸೂಕ್ತವಾದಂತ ಕ್ರಮವನ್ನು ತಗೊಳ್ಳಿಕ್ಕೆ ನಾವು ಅವ್ರಿಗೆ ಒತ್ತಾಯವನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ತಾವೆಲ್ಲರೂ ಕಾರ್ಯಕ್ರಮ ಮಾಡಿದಕ್ಕೆ ಒಂದು ಸಣ್ಣ ಕೆಲಸಕ್ಕಾಗಿ ನಿಮ್ಗೆಲ್ಲ ಇಷ್ಟೊಂದು ಒಂದ್ ದೊಡ್ಡ ವೇದಿಕೆ ಮಾಡಿ ನೀವು ಗೌರವ ಕೊಟ್ಟಿರೋದು ಅತ್ಯಂತ ಸಂತೋಷದ ಸಂಗತಿ. ದಯವಿಟ್ಟು ಮುಂದೆ ಎಲ್ಲ ಸಣ್ಣದಾಗಿ ಮಾಡೋಣ, ನಿಮ್ ಕೆಲಸ ಮಾಡ್ಕೊಂಡು ಮುಂದುವರಿಯೋಣ. ನೀವು ಅಷ್ಟೊಂದು ಪರಿಶ್ರಮ ಮಾಡಿ ಇಡೀ ಭಾರತವನ್ನು ಪ್ರವಾಸ ಮಾಡುವಂತ ಕೆಲಸ ಮಾಡ್ತಾ ಇರುವಾಗ ಇದೆಲ್ಲ ಭಾರಿ ಸಣ್ಣ ಕೆಲಸ ಅಂತ ನಮ್ಮ ಅಭಿಪ್ರಾಯ. ಅದಕ್ಕಾಗಿ ನಿಮ್ಮೆಲ್ಲರಿಗೂ ಇವತ್ತು ಸಂಪೂರ್ಣವಾಗಿ ಈ ಕೀರ್ತಿ ಸಲ್ಲಬೇಕಾಗಿರೋದು ನಿಮ್ಮೆಲ್ಲರಿಗೂ ಕೂಡ, ತಮ್ಮ ಅಧ್ಯಕ್ಷರಿಗೆ, ತಮ್ಮ ಎಲ್ಲ ಇವತ್ತು ಸಂಘ ಸಮಿತಿಗಳು ಇರುವಂತದ್ದು ಇಲ್ಲಿ, ಅದೆಲ್ಲಾನು ಕೂಡ ನಾವು ಕೃತಜ್ಞತೆಗಳು, ಅಭಿನಂದನೆಗಳು, ಶುಭಾಶಯಗಳನ್ನು ಹೇಳ್ತಾ ಇನ್ನೊಂದು 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್ ಮಾತಾ. ರಾಜ್ಯದಲ್ಲಿ ನಮ್ಮ ಮೈಸೂರಿನ ಬೋಟ್ ಶೆಡ್ ವಿಶೇಷವಾಗಿ ಮಾದರಿಯಾಗಿದೆ. ಯಾಕಂದ್ರೆ ಮಹಾರಾಜರು ಇದ್ದಂತ ಕಾಲದಲ್ಲಿ ಮೈಸೂರು ರೈಲ್ವೆ ಬೋಟ್ ಶೆಡ್ ಓಪನ್ ಆದದ್ದು. ಆದ್ರೆ ಇದಕ್ಕೆ ತೊಂದರೆ ಬಂದಿದೆ ಅಂದಾಗ ಇಡೀ ಜಿಲ್ಲೆ ಲಾರಿಗಳು ಹೋರಾಟಕ್ಕೆ ನಿಂತಿದ್ದು. ಆ ಹೋರಾಟಕ್ಕೆ ಏನು ನಮ್ಮ ಮನವಿ ಹೋಯ್ತು, ಅದಕ್ಕೆ ಒಪ್ಪಿಗೆ ಕೊಟ್ಟು ಮಹಾರಾಜರು ಬಂದಿಲ್ಲಿ ಇವತ್ತೇನು ಇದನ್ನ ರಸ್ತೆಯನ್ನು ಉದ್ಘಾಟನೆ ಮಾಡೋದು ಸಂತೋಷ ಆಯ್ತು. ಮತ್ತೆ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ, ಏನ್ ಗೂಡ್ ಶೆಡ್ ಲಾರಿಗಳಿಗೆ ತೊಂದರೆ ಆದ್ರೂ ನಾವಿದ್ದೀವಿ, ನಾವು ಬಂದು ನಿಮ್ಗೆ ಸಹಕಾರ ಕೊಡ್ತೀವಿ ಅಂತ. ಅದು ನಿಜವಾಗ್ಲು, ಯಾಕೆಂದ್ರೆ ತಾಯಿ ಮಕ್ಕಳು ಅಳದೆ ಹೋದ್ರು ಹಾಲು ಕೊಡ್ಸಿಕ್ಕಿಲ್ಲ ಅಂತವರಲ್ಲಿ ನಮ್ಮ ಲಾರಿ ಮಾಲೀಕರು ಸುಮ್ಮನಿದ್ರೆ ಯಾರು ಇದನ್ನ ಮಾಡ್ತಿರಲಿಲ್ಲ. ಇದೇನಾಯ್ತು, ನಮ್ಮ ಹೋರಾಟ, ನಮ್ಮ ಲಾರಿ ಮಾಲೀಕರ ಮತ್ತು ಚಾಲಕರ ಮತ್ತು ಹಮಾಲರ ಹೋರಾಟದಿಂದ ನ್ಯಾಯ ದೊರಕಿದೆ. ಇದು ಇದೇ ರೀತಿಯಲ್ಲಿ ಉತ್ತಮವಾಗಿ ನಮ್ಮ ಒಗ್ಗಟ್ಟು ಇರಬೇಕು. ಮತ್ತೆ ಇನ್ನೊಂದೇನಾದ್ರು ನಮ್ಮ ರಾಜ್ಯ ಮಟ್ಟದನ್ನ ನಮ್ಮ ಇವ್ರಿಗೆ MP ರವರಿಗೆ ನಾವು ಮನವಿ ಕೊಟ್ಟೆ, ಏನಂದ್ರೆ ಏನ್ ಕೇಂದ್ರ ಸರ್ಕಾರ ಹಳೆ ಲಾರಿಗಳಿಗೆ 28,000 ರೂಪಾಯಿ FC ಮಾಡಿದೆ 6 ಚಕ್ರದ ಲಾರಿಗಳಿಗೆ. ಅಂದ್ರೆ ನವೀಕರಣ 1 ವರ್ಷಕ್ಕೆ 1,400 ರೂಪಾಯಿ ಇದ್ದು ಚಲನು 28,000 ಮಾಡಿದ್ದಾರೆ. ನಾ ಹಿಂದೆನೂ ಕೇಳಿದ್ದೆ ರಾಮಲಿಂಗಾರೆಡ್ಡಿಗೆ, ಏನಪ್ಪಾ 28,000 ಚಲನ್ ಕಟ್ಟೋರು ನಮ್ಮ ಲಾರಿಗಳಲ್ಲಿ ಹೊಗೆ ಬರೀಕಿಲ್ವಾ, ನಿಮ್ಗೆ ತೊಂದರೆ ಆಯ್ಕಿಲ್ವಾ, ಯಾತಕ್ಕೆ ಇದರ ತೊಂದರೆ ಕೊಡ್ತೀರಾ? ಯಾಕಂದ್ರೆ ನಮ್ಮ ಲಾರಿಗಳು ಓಡಾಡೋದು ಬರೀ 100 ಕಿಲೋಮೀಟರ್ ವ್ಯಾಪ್ತಿಲಿ, 100 ಕಿಲೋಮೀಟರ್ ವ್ಯಾಪ್ತಿಗೆ 50 ಲಕ್ಷ ರೂಪಾಯಿ ಲಾರಿ ತಗೊಂಡ್ರೆ ಕಂತು ಕಟ್ಟಕ್ಕೆ ಆಯ್ಕಿಲ್ಲ, ಮನೇಲಿ ಹಾಲು ತಗೊಂಡೋಗಕ್ಕೆ ಆಯ್ಕಿಲ್ಲ. ಆದ್ದರಿಂದ ನಾವು ಹಳೆ ಲಾರಿಯನ್ನು ಸುಸ್ಥಿತಿಯಾಗಿ ಅಂದ್ರೆ ನಡೆಯೋ ತರ ಮಾಡ್ಕೊಂಡು ನಾವು ಜೀವನ ಮಾಡ್ತೀವಿ. ಇದಕ್ಕೆ ಹಳೆ FC ಚಾರ್ಜ್ ತಗೊಳ್ಳಿ ಅಂದ್ಬಿಟ್ಟು ಕೇಂದ್ರ MP ರವರಿಗೆ ನಾವು ಮನವಿ ಕೊಟ್ಟು, ಯಾಕಂದ್ರೆ ರಾಜ್ಯ ಸರ್ಕಾರ 5 ತಿಂಗಳಿಂದ ಮಾಡಿಲ್ಲ. ಹಲವಾರು ಗಾಡಿಗಳು FC ಇಲ್ಲದೆ ನಿಂತಿವೆ. FC ಇಲ್ಲದೆ ಏನಾದ್ರು ಆಕ್ಸಿಡೆಂಟ್ ಆದ್ರೆ ಮನೆ ಮಾರಬೇಕಾಗುತ್ತೆ ಲಾರಿ ಮಾಲೀಕ. ಅದರಿಂದ ಮನವಿ ಮಾಡಿದ್ದೀವಿ. ಅವ್ರು ರಾಜ್ಯ ಸರ್ಕಾರಕ್ಕೆ ಹೇಳಿದ್ದೇನೆ, ನಾವು ಮಾಡಿಸ್ತೀನಿ. ಮತ್ತೆ ನಮ್ಮನ್ನ ನೇರವಾಗಿ, ಯಾಕಂದ್ರೆ ಜಿಲ್ಲಾ ಸಂಘದ ಅಧ್ಯಕ್ಷ ಮೈಸೂರು ಮತ್ತೆ ಚಾಮರಾಜನಗರ ಜಿಲ್ಲಾ, ಅದಕ್ಕಾಗಿ ಬಂದ್ ಭೇಟಿಯಾಗಿ ಇನ್ನೇನಾದ್ರು ತಮ್ಮ ಕುಂದು ಕೊಡ್ತಾ ಇದ್ರು ಹೇಳಿ ಅಂತ ಹೇಳಿದ್ದಾರೆ. ಧನ್ಯವಾದಗಳು ಅವ್ರಿಗೆ. ಯಾಕೆಂದ್ರೆ ಈ ಮುಖಾಂತರ ಈ ಧೂಳಿನಲ್ಲಿ ಈ ಬಿಸಿಲಲ್ಲಿ ಬಂದು ನಮ್ಮ ಜೊತೆ ಸ್ಪಂದಿಸೋದಕ್ಕೆ ಅವ್ರಿಗೆ ನಿಜವಾಗ್ಲೂ ಧನ್ಯವಾದಗಳು ಹೇಳ್ತೀನಿ. ಇಂತಿನ ಸರ್, ಮಹಾರಾಜರು ಒಂದು ವಿಚಾರ ಹೇಳಿದ್ರು. ಯಾಕಂತ ಹೇಳಿದ್ರೆ ಲಾಸ್ಟ್ ಟೈಮ್ ನಾವು ಇಲ್ಲಿ ಸಭೆ ಮಾಡಿದಾಗ ಸನ್ಮಾನ್ಯ ಲಕ್ಷ್ಮಣ್ ಅವರು ಮತ್ತೆ ಸನ್ಮಾನ್ಯ ತನ್ವೀರ್ ಸೇಠ್ ಸಾಹೇಬ್ರು ಸಿದ್ದರಾಮಯ್ಯ ಸಾಹೇಬ್ರದು ಕೂಡ ಲೆಟರ್ ಹಾಕಿದ ನಂತರ ಒಂದು ಹೋರಾಟಕ್ಕೆ ನಾವು ಸಜ್ಜಾಗಿದ್ದು. ಆ ಮಾತನ್ನ ಇವತ್ತು ಸನ್ಮಾನ್ಯ ಮಹಾರಾಜರು ಮಾತಾಡಿದ್ರು, ಹೋರಾಟಕ್ಕೆ ನೀವು ಬರ್ಲಿಲ್ಲ ಅಂತ ಕೂಡ ಹೇಳಿರುವಂತದ್ದು. ಅಲ್ಲಿಗೆ ನಮ್ಮ ಹೋರಾಟ ಸನ್ಮಾನ್ಯ ರಾಜರಿಗೆ ಹೋಗಿರುವಂತದ್ದು ನಮ್ಮ ಜನರ ಒಂದು ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತ ಅನ್ಕೋತೀನಿ.